ಈ ಫಸ್ಟ್ ರ್ಯಾಂಕು ಮತ್ತು ಸೆಕೆಂಡ್ ರ್ಯಾಂಕ್ ಅಂತೆಲ್ಲ ಹೇಳ್ತೀವಿ. ಕೆಲ ಮಕ್ಕಳಿಗೆ ಶಕ್ತಿ ಇದೆ, ಅವರಿಗೆ ಕೆಪಾಸಿಟಿ ಇದೆ, ಅವರು ಪ್ರಯತ್ನ ಪಡಲಿಲ್ಲ, ಅದಕ್ಕೆ ಫಸ್ಟ್ ರ್ಯಾಂಕ್ ಬರಲಿಲ್ಲ ಅಲ್ವಾ? ಈಗ ಇಂಥವ್ರು ಮಾತಾಡದೆ ಹೋದ್ರೆ ಇದು ಸಮಾಜಕ್ಕೆ ಲಾಸ್ ಇದೆ ಅಲ್ವಾ? ಇವರೆಲ್ಲ ಮುಂದೆ ಕೂತಿರೋದು ಇವ್ರಿಗೆ ಏನ್ ಅನ್ಬೇಕು? ಇವರೇನು ಪ್ರಿಪರೇಷನ್ ಮಾಡಿಲ್ಲ, ಕ್ಯಾಶುಯಲ್ ಆಗಿ ಬಂದು ಮಾತಾಡಿರೋದು, ತುಂಬಾ ಕ್ಯಾಶುಯಲ್ ಆಗಿ ಬಂದು ಮಾತಾಡಿರೋದು. ಎಷ್ಟು ನಾನು ಹೇಳಿದ ವಾಯ್ಸ್ ಮಾಡ್ಯುಲೇಷನ್, ನಾನು ಹೇಳಿದ ಫೇಶಿಯಲ್ ಎಕ್ಸ್ಪ್ರೆಷನ್, ನಾವು ಹೇಳಿದ ಎಲ್ಲ ಅವ್ರದ್ದು ಕಂಪ್ಲೀಟ್ ಆಗಿ ಇಲ್ಲ. ಈ ತರ ಇರೋದಿದ್ದಾರೆ, ಇಷ್ಟೇ ಇರೋದು. ನನಗೂ ಅವ್ರ ಕಂಪ್ಯಾರಿಸನ್ ಇಲ್ಲ, ಸೀರಿಯಸ್ಲಿ ಹೇಳೋದು. ಓಕೆ, ಅವ್ರ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಹೇಳ್ತಾ ಇರೋದು, ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಬಟ್ ಸಿ, ಇದಕ್ಕೆ ಹೇಳ್ತಾ ಸರ್, ನೀವು ಮಾತಾಡದೇ ಇರೋದು, ನೀವು ಸಮಾಜಕ್ಕೆ ಮಾಡೋ ದೊಡ್ಡ ದ್ರೋಹ ಇದೆ. ನೀವೆಲ್ಲ ಮಾತಾಡಬೇಕು ಸರ್, ನೀವೆಲ್ಲ ಒಳ್ಳೆ ಸ್ಪೀಕರ್ಸ್ ಆಗಬೇಕು, ಟ್ರೈನರ್ಸ್ ಆಗಬೇಕು, ಸಮಾಜಕ್ಕೆ ಬೇಕು ಸರ್. ಸೀರಿಯಸ್ ಆಗಿ ಹೇಳ್ತಾರೆ, ಸಮಾಜಕ್ಕೆ ಬೇಕು, ಇದ್ದವ್ರು ಬೇಕು. ಸೂಪರ್. ಐ ಥಿಂಕ್ ನಾನು ಹೇಳ್ತಾ ಇದ್ದಲ್ಲ, ನಾನು ಎಷ್ಟೋ ಬ್ಯಾಚ್ ಮಾಡಿದ್ದೀನಿ ಟ್ರೈನ್. ಇದು ಮುಖಕ್ಕೆ ಹೇಳ್ತಾ ಇದ್ದೀನಿ, ಇದು ಮುಖಸ್ತುತಿಗೆ ಹೇಳ್ತಾ ಇಲ್ಲ. ಯಾರೋ ಬಂದು ಕೇಳಿದ್ರು ನಾನು ಚೆನ್ನಾಗಿ ಮಾತಾಡ್ತೇನೆ, ಸುಳ್ಳು ಹೇಳಿದ್ರಲ್ಲ, ನಾನು ಖಂಡಿತವಾಗಿ ಸುಳ್ಳು ಹೇಳಲ್ಲ. ನಾನು ಹೇಳಿದ್ನಲ್ಲ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳಿ, ಅದೊಂದು. ಬಟ್ ದಿಸ್ ಬ್ಯಾಚ್ ತುಂಬಾ ತುಂಬಾ ಪರ್ಫೆಕ್ಟ್, ತುಂಬಾ ಚೆನ್ನಾಗಿ. ಈಗ ಇವರು ನಮ್ಮ ಸ್ನೇಹಿತರು ಒಂದು ಜೋರ ಚಪ್ಪಾಳೆ. 300 ಜನ ನಮ್ಮ ತರಬೇತಿಗೆ ಬಂದಿದ್ರು, ತರಬೇತಿದಾರ ಆಗಬೇಕು ಅಂತ 14 ಬ್ಯಾಚ್ ಮಾಡಿದ್ವಿ. ಸೊ ಇವ್ರದ್ದು ಡೇ 1 ನಾನು ಹೇಳಿದ್ದೆ. ಓಕೆ, ಡೇ 1 ಹೇಳಿದೆ, ಇವರು ಒನ್ ಆಫ್ ದ ಫೈನೆಸ್ಟ್ ಟ್ರೈನರ್ ಆಫ್ ಕರ್ನಾಟಕ ಆಗ್ತಾರೆ. ಎಲ್ಲ ತುಂಬಾ ಜನ ಶಕ್ತಿ ಇದೆ, ಅದು ಪ್ರಯೋಗ ಮಾಡ್ಬೋದಲ್ಲ, ಬಟ್ ಇವ್ರಿಗೆ ಶಕ್ತಿ ಇದೆ, ಅವರ ಎಫರ್ಟ್ ಆಗ್ತಾ ಇದೆ, ಹಾರ್ಡ್ ವರ್ಕ್ ಮಾಡ್ತಾರೆ. ನೋ ಡೌಟ್, ನೀವು 5 ವರ್ಷದಲ್ಲಿ ನೋಡಿ ಸತೀಶ್ ಅವರು ಎಲ್ಲಿ ಇರ್ತಾರೆ ಅಂತ ನೋಡಿ. ನಿಜವಾಗ್ಲೂ ಅವ್ರ ಹತ್ರ ನೀವು ಟ್ರೈನಿಂಗ್ ಕೇಳೋದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಹೋಗ್ಬೇಕು, ಆ ಲೆವೆಲ್ ಬೆಳೆದೇ ಬಿಡ್ತಾರೆ. ಸಾಕಷ್ಟು ಜೆನ್ಯೂನ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇರೋದು. ಬಳಿ ಬಂದು ಇಬ್ಬರುಗಳೇ ಇಬ್ಬರ ಮಡಿಲಿಗೆ ಬಂದು 2 ವರ್ಷನೂ ಆಗಿಲ್ಲ, ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಅನ್ನೋದಾಗಿದೆ. ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಇನ್ನೊಬ್ಬರು ಮಲಗಿದ್ದಾರೆ, ಆ ಹಿಂದಿರ್ತಾರೆ, ಅವಾಗ ಬೆನ್ನಿಂದಿರ್ತಾರೆ. 3 ಗುರುಗಳಿಂದ ಈ ಪರಿವರ್ತನೆಯನ್ನು ಹೊಂದಿದ್ದೇವೆ. ಮನಸ್ಸು ಮಾಡಿದ್ರೆ ಆಗಲೇಬೇಕು ಅನ್ನೋಂಥ ಒಂದು ಪದ್ಧತಿಯನ್ನು ಇಟ್ಕೊಂಡ್ರೆ, ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬೋದು. ಈ ಸದ್ಯಕ್ಕೆ ಟೀ ಕಾಫಿ ಥ್ಯಾಂಕ್ ಯು.